Hello students. So this is a next question I taken to here from this is from the 2015 question paper. Okay, so here Sanjay Construction Company Limited, okay, contract costing it is commenced the construction of a building on 1/1/2014 from the contract price is 6 lakh. ಈ ಪ್ರಾಬ್ಲಮ್ದಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿದ್ದಾರೆ, ಕೊಟ್ಟರೆ ಇಲ್ಲ ಅಂದರೆ ನಿಮಗೆ ಹೆಂಗೆ ತೊಗೋಬೇಕಂತ ಹೇಳಿದ್ದೀನಿ ನಾನು ನಿಮಗೆ. ಇವನ್ನೆಲ್ಲ ಏನು ಮಾಡೋದು, ಕ್ಯಾಪಿಟಲು ಕಾಂಟ್ರಾಕ್ಟ್ ಅಕೌಂಟ್ ಇದರ ಅಮೌಂಟ್ ಕೊಟ್ಟಿದ್ದೀವಿ ನಾವು ಹಂಗೆ ಕಾಂಟ್ರಾಕ್ಟಿಗೆ ಕ್ಯಾಶ್ ರಿಸೀವ್ಡು ಅಥವಾ ಕಾಂಟ್ರಾಕ್ಟ್ ಅಕೌಂಟ್ ಈ ಥರ ಏನಾದರೂ ಕೊಟ್ಟಿತ್ತಿತ್ತಂದರೆ ಈ ಅಮೌಂಟನ್ನು ಏನು ಮಾಡೋದಿಲ್ಲ ರೀ, ತೊಗೊಳೋದಿಲ್ಲ. ಎಸ್, ಇದನ್ನು ಮತ್ತು ಇವನ್ನೆಲ್ಲ ಏನು ಮಾಡಿರಿ ಟೋಟಲ್ ಮಾಡಿದ್ರೆ ನಿಮಗೆ 6 lakh ಸಿಗ್ತದೆ. ಸೊ ಇಫ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ದೆರ್ ಈಸ್ ನೋ ಪ್ರಾಬ್ಲಮ್ ಹಿಯರ್. ಇಫ್ ಇಟ್ ಈಸ್ ನಾಟ್ ಗಿವನ್ ದೆನ್ ಯು ಕ್ಯಾನ್ ಟೋಟಲ್ ಆಫ್ ದಿಸ್ 80,000, 60,000, 6 lakh. ಅಂದರೆ ಕ್ಯಾಶು ನಾವು ಕಾಂಟ್ರಾಕ್ಟಿಗೆ ಕೊಟ್ಟಿದ್ದು ಕ್ಯಾಶನ್ನು ತೊಗೊಳೋದಿಲ್ಲ. ಎಸ್, ಕಾಂಟ್ರಾಕ್ಟ್ ಅಕೌಂಟ್ ಅಂದರೆ ಅವ್ನು ಕ್ಯಾಶ್ ಕೊಟ್ಟಿದ್ದೀವಿ ಅಂದಂಗೆ ಅರ್ಥ ಇದು. ಇದನ್ನು ಬಿಟ್ಟು ಉಳ್ಕಿದ್ದು ಏನು ಟೇಬಲಲ್ಲಿ ಇರ್ತದಲ್ಲ ಅಲ್ಲಿ ಟೋಟಲ್ ಮಾಡಿದ್ರೆ ನಿಮಗೆ ಕಾಂಟ್ರಾಕ್ಟ್ ಪ್ರೈಸ್ ಸಿಗ್ತದೆ. ಎಸ್, ಸೊ ಇನ್ ದ ಪ್ರಾಬ್ಲಮ್, ಇನ್ ದ ಲಾಸ್ಟ್ ಪ್ರಾಬ್ಲಮ್ ದಟ್ ಈಸ್ ನಾಟ್ ಗಿವನ್, ಸೊ ವಿ ಆರ್ ಕ್ಯಾಲ್ಕುಲೇಟೆಡ್. So this problem they are given here, there is no need for calculation. From the following is a trial balance of the company as on 31/12/2014. So see here the share capital is given 80,000. Contract account they are given means cash they are received. ಇಷ್ಟು ಕಾಂಟ್ರಾಕ್ಟ್ ಏನು ಮಾಡಿದ್ದಾನೆ, ಕ್ಯಾಶ್ ರಿಸೀವ್ ಮಾಡಿದ್ದಾನೆ. ಯಾಕಂದರೆ ಕ್ರೆಡಿಟ್ ಸೈಡ್ ಅಂದರೆ ಅವ್ನು ತೊಗೊಂಡಿದ್ದಾನೆ ಅಂತ ಅರ್ಥ. ಎಸ್, ದೆನ್ ಕ್ಯಾಶ್ ಅಟ್ ಬ್ಯಾಂಕ್ ಇಸ್ 60,000. ಸೊ ಚಾರ್ಜ್ ಟು ಬಿ ಕಾಂಟ್ರಾಕ್ಟ್, ಸೊ ಕಾಂಟ್ರಾಕ್ಟ್ ಅಕೌಂಟಿಗೆ ಇವನ್ನೆಲ್ಲ ಚಾರ್ಜ್ ಮಾಡಂತ ಹೇಳಿದ್ದಾನೆ. ಮಟ್ರಿಯಲ್ಲು, ಪ್ಲ್ಯಾಂಟು, ವೇಜಸ್ಸು, ಆಮೇಲೆ ಆಫೀಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಸೂಪರ್ವಿಷನ್ ಸ್ಯಾಲ್ರಿ. ಸೊ ಬೋತ್ ಸೈಡ್ 3,20,000. ಓಕೆ, ಸೊ ನೆಕ್ಸ್ಟ್ ಏನಿದೆ, ದ ಕಾಂಟ್ರಾಕ್ಟ್ ಪೇಸ್ 80% ಆಫ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಏನಂತ ಕೊಟ್ಟಿದ್ದಾನೆ ಇಲ್ಲಿ ಪ್ರಾಬ್ಲಮ್ದಲ್ಲಿ, ವರ್ಕ್ ಸರ್ಟಿಫೈಡ್ ಅಮೌಂಟ್ ಕೊಟ್ಟಿಲ್ಲ, ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಇದ್ರ ಮೇಲೆ ಕಾಂಟ್ರಾಕ್ಟಿಗೆ ನಾವು ಎಷ್ಟು ಕೊಟ್ಟಿದ್ದಿಲ್ಲ ಅದ್ರ ಮೇಲೆ 80% ಏನಿದೆ ವರ್ಕ್ ಸರ್ಟಿಫೈಡ್ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಇದನ್ನೇ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆಮೇಲೆ ಅಡಿಷ್ನಲ್ ಇನ್ಫಾರ್ಮೇಷನ್ ಏನಿದೆ, ವೇಜಸ್ ಔಟ್ಸ್ಟ್ಯಾಂಡಿಂಗ್ ಇದೆ, ಕರೆಕ್ಟಾ. ಡೆಪ್ರಿಸಿಯೇಷನ್ ಪ್ಲ್ಯಾಂಟ್ ಮೇಲೆ 20% ಡೆಪ್ರಿಸಿಯೇಷನ್ ಇದೆ. ಎಸ್, ಆಮೇಲೆ ಪ್ಲ್ಯಾಂಟ್ ಕಾಸ್ಟಿಂಗ್ 5,000 ವೇರ್ ರಿಟರ್ನ್ ಟು ಸ್ಟೋರ್. ಸೊ ಸ್ಟೋರ್ಗೆ ಪ್ಲ್ಯಾಂಟ್ ಏನಾಗಿದೆ, ರಿಟರ್ನ್ ಆಗಿದೆ. ಸೊ ಸಪ್ರೇಟ್ ರಿಟರ್ನು ತೋರಿಸ್ಬೇಕು. ಆಮೇಲೆ ಟೋಟಲ್ ಪ್ಲ್ಯಾಂಟ್ ಒರಿಜಿನಲ್ ವ್ಯಾಲ್ಯೂದಲ್ಲಿ ಏನು ಮಾಡಬೇಕು, ಇದು ರಿಟರ್ನ್ ಆಗಿದ್ದು ಮೈನಸ್ಸು ಮಾಡಬೇಕು. ಆ್ಯಂಡ್ ಪ್ಲ್ಯಾಂಟ್ ದ ಒರಿಜಿನಲ್ ಕಾಸ್ಟ್ ಆಫ್ 5,000 ವೇರ್ ಡಿಸ್ಟ್ರಾಯ್ಡ್. ಸೊ ಅದೇ ರೀತಿ ಏನಾಗಿದೆ, ಪ್ಲ್ಯಾಂಟು 5,000 ಏನಾಗಿದೆ, ಡಿಸ್ಟ್ರಾಯ್ಡ್ ಆಗಿದೆ. ಸೊ ಡಿಸ್ಟ್ರಾಯ್ಡ್ ಆಯ್ತು ಅಂದರೆ ದಟ್ ಈಸ್ ಯುವರ್ ಅಬ್ನಾರ್ಮಲ್ ಲಾಸ್, ಕರೆಕ್ಟಾ. ಫ್ರಮ್ ದ ಆಕ್ಸಿಡೆಂಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಕಾಂಟ್ರಾಕ್ಟ್ ಬಿಗಿನಿಂಗ್ನಲ್ಲಿ ಆಕ್ಸಿಡೆಂಟ್ ಆಯಿತು. ಸೊ ಇದರಲ್ಲಿ ಪ್ಲ್ಯಾಂಟ್ ಏನಾಗಿದೆ 5,000 ಡಿಸ್ಟ್ರಾಯ್ಡ್ ಆಯಿತು ಅಂದರೆ ಇದು ದಿಸ್ ಈಸ್ ಯುವರ್ ಅಬ್ನಾರ್ಮಲ್ ಲಾಸ್. ದೆನ್ ಮಟೀರಿಯಲ್ ಆಟ್ ಸೈಟ್ 31/12. ಸೊ ಮಟೀರಿಯಲ್ ಆಟ್ ಸೈಟ್ ಆನ್ 31/12/2014. ಸೊ ಕ್ಲೋಸಿಂಗ್ ಮಟೀರಿಯಲ್ ಎಷ್ಟಿತ್ತು ರೀ, ದಿಸ್ ಈಸ್ ಅ ಕ್ಲೋಸಿಂಗ್ ಮಟೀರಿಯಲ್. ಸೊ ದಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ದಟ್ ಈಸ್ 11,000, ಕರೆಕ್ಟಾ. ಆಮೇಲೆ ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಎಟ್ ಟು ಸರ್ಟಿಫೈಡ್ ಅಮೌಂಟೆಡ್ ಟು ₹19,000. ಸೊ ಕಾಸ್ಟ್ ಏನಾಗಿದೆ ರೀ, ಕಂಪ್ಲೀಟ್ ಆಗಿದೆ ಬಟ್ ಸರ್ಟಿಫೈಡ್ ಆಗಿಲ್ಲ. ಅಂದರೆ ಇದನ್ನು ನಾವು ಅನ್ಸರ್ಟಿಫೈಡ್ ಅಥವಾ ವರ್ಕ್ ಅನ್ಸರ್ಟಿಫೈಡ್ ಅಂತ ಕರಿತೀವಿ ನಾವು. ಎಸ್, ಸೊ ದಟ್ ಈಸ್ 19,000. ಸೊ ಪ್ರಿಪೇರ್ ದ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಆಲ್ಸೋ ಗಿವ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ ಆ್ಯಸ್ ಆನ್ 31/12/2014. Okay, so we have to solve the problem. So come from the solution here. So first whatever they are given, just you have to take. Sorry to hear, or small baby is here. Okay, so let's see. The contract price is there from 6 lakhs. Afterwards we will see that one. Yes, first is the share capital. So share capital it will come from the balance sheet for the share capital. So that is share capital should be on how much, 80,000. Yes, so next is contract account. Contract account means he is received cash received, on cash ತಗೊಂಡಿದ್ದಾನೆ. ಕ್ರೆಡಿಟ್ ಅಂದರೆ ಅವ್ನು ಕ್ಯಾಶ್ ತೊಗೊಂಡಿದ್ದಾನೆ. ಎಸ್, ಸೊ ಕ್ಯಾಶ್ ರಿಸೀವ್ ಮಾಡಿದ್ದಾನೆ ಅಂದಮೇಲೆ ಸೊ ಅದೆಲ್ಲ ಹೋಗ್ತದೆ ರೀ, ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಹೋಗ್ತದೆ ಅಂತ ಹೇಳಿದ್ದೀನಿ. ಕ್ಯಾಶ್ ರಿಸೀವ್ಡ್ ಏನಾಗುತ್ತೆ, ಲೆಸ್ ಆಗ್ತದೆ. ಸೊ ಹೌ ಮಚ್ ಈಸ್ ರಿಸೀವ್ಡ್ ಫ್ರಮ್ ದ ಕ್ಯಾಶ್, ದಟ್ ಈಸ್ 2,40,000. ವರ್ಕ್ ಸರ್ಟಿಫೈಡಲ್ಲಿ ಏನಾಗುತ್ತೆ, ಅವ್ನು ಕ್ಯಾಶ್ ರಿಸೀವ್ ಮಾಡಿದ್ದು ಲೆಸ್ ಆಗ್ತದೆ. ಆಮೇಲೆ ರಿಸರ್ವ್ ಏನಿರ್ತದೆ ಅದು ಕೂಡ ಲೆಸ್ ಆಗ್ತದೆ. ಎಸ್, ಆಮೇಲೆ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಇಟ್ ವಿಲ್ ಬಿ ಕಮ್ ಫ್ರಮ್ ದ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್. ಸೊ ದಟ್ ಈಸ್ ದ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಅಮೌಂಟ್ ಶುಡ್ ಬಿ ಆನ್ 60,000. ಎಸ್, ಸೊ ನೆಕ್ಸ್ಟ್ ಈಸ್ ಚಾರ್ಜ್ ಟು ದ ಕಾಂಟ್ರಾಕ್ಟ್. ಸೊ ಇವನ್ನೆಲ್ಲ ಉಳ್ಕಿದ್ದು ಏನು ಮಾಡಿರಿ, ಎಲ್ಲ ಕಾಂಟ್ರಾಕ್ಟ್ ಅಕೌಂಟ್ ಚಾರ್ಜ್ ಮಾಡಿರಿ ಅಂತ ಹೇಳಿದ್ದಾರೆ. ಇಸ್ ಇಟ್
So first is what? Material. So material should be on the debit side. Amount should be on 60,000. So next is plant 40,000. Original value of plant should have to show. Then next is wages. So wages having the adjustment here. Okay, so wages ke adjustment ide, put it in inner column. That is 75,000. Next, office expenses. Okay, office expenses, it may be direct or maybe indirect, no problem, you don't worry about here. 25,000. Next is supervisor salary. ಕಾಂಟ್ರಾಕ್ಟ್ ಅಕೌಂಟ್ ಹಾಕಂದ್ರೆ ಎಲ್ಲ ಕಾಂಟ್ರಾಕ್ಟ್ ಅಕೌಂಟ್ಗೆ ಏನು ಮಾಡಬೇಕು, ಹಾಕಬೇಕು. ದಟ್ ಈಸ್ 60,000. ಓಕೆ, ಸೊ ಎವ್ರಿಥಿಂಗ್ ಆರ್ ಟೇಕನ್. ಸೊ ಕಮ್ ಫ್ರಮ್ ದ ವಾಟ್ ಈಸ್ ದೇ ಆರ್ ಗಿವನ್ ಫ್ರಮ್ ದ ಅಡ್ಜಸ್ಟ್ಮೆಂಟ್. ಫಸ್ಟ್ ಈಸ್ ದ ಕಾಂಟ್ರಾಕ್ಟ್ ಪೇ 80% ಆಫ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್. ಕಾಂಟ್ರಾಕ್ಟಿಗೆ ಎಷ್ಟು ಪೇ ಮಾಡಿದ್ದೀವಿ ಅದ್ರಾಗ 80% ಏನಿದೆ ವರ್ಕ್ ಸರ್ಟಿಫೈಡ್ ಇದೆ ಅಂತ ಹೇಳಿದ್ದಾರೆ. ಎಸ್, ಸೊ ವರ್ಕ್ ಸರ್ಟಿಫೈಡ್ ಎಷ್ಟೈತ್ರಿ? 80% ಆನ್ ಕಾಂಟ್ರಾಕ್ಟಿ ಪೇ. ಇವನ್ ಪೇಸ್ ಮೇಲೆ ಏನಿದೆ 80% ಇದೆ. ಸೊ ಅವ್ನಿಗೆ ಎಷ್ಟು ಪೇ ಮಾಡಿದ್ದೀವಿ? 2,40,000. 2,40,000 ಪೇ ಮಾಡಿದ್ದೀವಿ. ಸೊ 2,40,000 ಇಂಟು 100 ಡಿವೈಡೆಡ್ ಬೈ 80 ಯು ಕ್ಯಾನ್ ಮೇಕ್. ಯಾಕಂತಂದ್ರೆ 2,40,000 100% ಇದ್ದಾಗ, ಸೊ 80% ಇದ್ದಾಗ ಎಷ್ಟು ಅಮೌಂಟ್ ಬರ್ತದೆ. ಸೊ ದಟ್ ಈಸ್ ವಿ ವಾಂಟ್. ಓಕೆ, ಸೊ ದಟ್ ಶುಡ್ ಬಿ ಆನ್ 3 lakh. Correct. So in that you have cost price that is 6 lakh. Be remember. Okay, work certified ಎಷ್ಟೈತ್ರಿ? 3 lakh rupees ಆಯಿತು. ನಿಮ್ಮದು ಕಾಸ್ಟ್ ಪ್ರೈಸ್, ಕಾಂಟ್ರಾಕ್ಟ್ ಪ್ರೈಸ್ 6 lakh ಇದೆ. ಓಕೆ, ಬಟ್ ಇದು ಕಾಂಟ್ರಾಕ್ಟ್ರಿಗೆ ಎಷ್ಟು ಪೇ ಮಾಡಿದೆಯಲ್ಲ ಅದ್ರ ಮೇಲೆ 80%. ಕರೆಕ್ಟಾ? ಸೊ 2,40,000 ಕಾಂಟ್ರಾಕ್ಟಿಗೆ ಪೇ ಮಾಡಿದ್ದೀವಿ ಅಂದಮೇಲೆ ಆ ಥರದ್ದು 80% ಆದರೆ 3 lakh rupees. ಕರೆಕ್ಟ್. ಸೊ ಇದು ವರ್ಕ್ ಸರ್ಟಿಫೈಡ್ ಎಲ್ಲಿ ಬರ್ತದೆ ರೀ? ಇಟ್ ವಿಲ್ ಬಿ ಕಮ್ ಫ್ರಮ್ ದ ಕಾಂಟ್ರಾಕ್ಟ್ ಅಕೌಂಟ್. ಕರೆಕ್ಟ್. ಸೊ ದಟ್ ಈಸ್ ಬೈ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಇದರಲ್ಲಿ ವರ್ಕ್ ಸರ್ಟಿಫೈಡ್. ಸೊ ಎಷ್ಟಾಗಿದ್ರೆ ಕ್ಯಾಲ್ಕುಲೇಷನ್ ನಿಮ್ಮದು? 3 lakh. ಸೊ ಇದ್ರಾಗ ವರ್ಕ್ ಅನ್ಸರ್ಟಿಫೈಡು ಬರಬೇಕು. ವಿಲ್ ಟೇಕ್ ಔಟ್ ಆಫ್ಟರ್ವರ್ಡ್ಸ್. ಓಕೆ, ಸೊ ನೆಕ್ಸ್ಟ್ ಈಸ್ ವೇಜಸ್ ಔಟ್ಸ್ಟ್ಯಾಂಡಿಂಗ್ 5,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಯು ಹ್ಯಾವ್ ಟು ಕಮ್. ವೇಜಸ್ ಆರ್ ಅಡ್ಜಸ್ಟ್ಮೆಂಟ್ ಎರಡು ಇಫೆಕ್ಟ್ ಇರ್ತದೆ. ವೇಜಸ್ ಔಟ್ಸ್ಟ್ಯಾಂಡಿಂಗ್ ದಟ್ ಈಸ್ 5,000. ಸೊ ವೇಜಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂದರೆ ಏನಾಗಬೇಕು? ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ದಟ್ ಈಸ್ 5,000. ಟೋಟಲ್ ಎಷ್ಟಾಯ್ತದು? 80,000. ಸೊ ಒಂದು ಇಫೆಕ್ಟು ವೇಜಸಲ್ಲಿ ಆ್ಯಡ್ ಆಯ್ತು ಅಂದರೆ ಇನ್ನೊಂದು ಇಫೆಕ್ಟ್ ಎಲ್ಲಿ ಬರಬೇಕು? ಬ್ಯಾಲೆನ್ಸ್ ಶೀಟಲ್ಲಿ ಇದು ಅದರ್ ಲಯಬಿಲಿಟಿ ಆಗುತ್ತೆ. ಓಕೆ, ಔಟ್ಸ್ಟ್ಯಾಂಡಿಂಗ್ ವೇಜಸ್. ಸೊ ದಟ್ ಈಸ್ 5,000. ಓಕೆ, ಒಂದು ವೇಜಸಲ್ಲಿ ಆ್ಯಡ್ ಆಗುತ್ತೆ, ಇನ್ನೊಂದು ಅಸೆಟ್ಸಲ್ಲಿ, ಕರೆಂಟ್ ಅಸೆಟ್ಟಲ್ಲಿ ಅದರ್ ಲಯಬಿಲಿಟಿದಲ್ಲಿ ಔಟ್ಸ್ಟ್ಯಾಂಡಿಂಗ್ ಏನು ಸಂಬಂಧ ಬರ್ತಾವೆಲ್ಲ ಅದರ್ ಲಯಬಿಲಿಟೀಸಲ್ಲಿ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಡೆಪ್ರಿಸಿಯೇಷನ್ ಪ್ಲ್ಯಾಂಟ್ ಆನ್ 20% ಪರ್ annum. ನೆಕ್ಸ್ಟ್ ಏನಿದ್ರೆ ಡೆಪ್ರಿಸಿಯೇಷನ್ ಪ್ಲ್ಯಾಂಟ್ ಆ್ಯಟ್ 20% ಪರ್ annum ಇದೆ. ಇದನ್ನು ಹೀಗೆ ಇಟ್ಕೊರಿ. ಫಸ್ಟ್ ಎಷ್ಟು ರಿಟರ್ನ್ ಆಗಿದೆ ಪ್ಲ್ಯಾಂಟು, ಎಷ್ಟು ಸ್ಟೋರಿಗೆ ರಿಟರ್ನ್ ಆಗಿದೆ, ಸ್ಟಾರ್ಟ್ ಆಗಿದೆ, ಅದನ್ನು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡೋಣ. ಆಮೇಲೆ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸೊ ಪ್ಲ್ಯಾಂಟ್ ಕಾಸ್ಟಿಂಗ್ ಆಫ್ ₹5,000 ವೇರ್ ರಿಟರ್ನ್ ಟು ಸ್ಟೋರ್. ಓಕೆ, ಇಷ್ಟು ರಿಟರ್ನ್ ಟು ಸ್ಟೋರ್ ಆಗಿದೆ. ಸೊ ರಿಟರ್ನ್ ಟು ಸ್ಟೋರ್ ಆದರೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರ್ತದೆ. ಬೈ ಪ್ಲ್ಯಾಂಟ್ ರಿಟರ್ನ್ ಎಷ್ಟು ರಿಟರ್ನ್ ಆಗಿದೆ ರೀ? ಇಟ್ ಶುಡ್ ಬಿ ಆನ್ ದ 5,000. ಸೊ ಇದ್ರ ಮೇಲೇನೂ ಡೆಪ್ರಿಸಿಯೇಷನ್ ಬರ್ತದೆ. ನಾನು ನಿಮ್ಗೆ ಹೇಳಿದ್ದೀನಿ, ಒರಿಜಿನಲ್ ಪ್ಲ್ಯಾಂಟ್ ವ್ಯಾಲ್ಯೂ ಮೇಲೇನೂ ಡೆಪ್ರಿಸಿಯೇಷನ್ ಬರ್ತದೆ, ಆಮೇಲೆ ರಿಟರ್ನ್ ಮೇಲೂ ಏನಾಗುತ್ತೆ? ಡೆಪ್ರಿಸಿಯೇಷನ್ ಬರ್ತದೆ. ಈ ಥರದ್ದು ಕ್ಲೋಸಿಂಗ್ ವ್ಯಾಲ್ಯೂ ಏನು ಉಳಿತದೆ ಅದು ಅಸೆಟ್ ಅಕೌಂಟ್ಗೆ
ಫಿಕ್ಸ್ಡ್ ಅಸೆಟಿಗೆ ಏನಾಗ್ತದೆ ಹೋಗ್ತದೆ ರಿಸರ್ವ್ ಪ್ಲ್ಯಾಂಟ್ ಅಂತ ಕರೆಕ್ಟಾ. ಸೊ ಇದನ್ನು ಹಾಗೆ ಇಟ್ಕೊರಿ 5000, ಆಮೇಲೆ ಡೆಪ್ರಿಸಿಯೇಷನ್ ತೆಗೆಯೋನು. ಅದೇ ರೀತಿ ಮತ್ತೇನೈತಿ, ದ ಪ್ಲ್ಯಾಂಟ್ ದ ಒರಿಜಿನಲ್ ಕಾಸ್ಟ್ ಆಫ್ 5000 ವೇರ್ ಡಿಸ್ಟ್ರಾಯ್ಡ್ ಬೈ ದ ಆಕ್ಸಿಡೆಂಟ್ ಆ್ಯಟ್ ದ ಬಿಗಿನಿಂಗ್ ಆಫ್ ದ ಕಾಂಟ್ರಾಕ್ಟ್. ಸೊ ಬಿಗಿನಿಂಗ್ ಆಫ್ ದ ಕಾಂಟ್ರಾಕ್ಟ್ದಲ್ಲಿ ಪ್ಲ್ಯಾಂಟ್ ಎಷ್ಟು ಏನಾಗಿದೆ ಇಲ್ಲಿ ಡಿಸ್ಟ್ರಾಯ್ಡ್ ಆಗಿದೆ ಅಂತ ಹೇಳ್ತಾರೆ. ಎಸ್, ಪ್ಲ್ಯಾಂಟ್ ಈಸ್ ಡಿಸ್ಟ್ರಾಯ್ಡ್ ಹಿಯರ್, ಕರೆಕ್ಟ್. ಸೊ ಪ್ಲ್ಯಾಂಟ್ ಡಿಸ್ಟ್ರಾಯ್ಡ್ ಆಯ್ತು ಅಂದರೆ ಅದನ್ನು ನಾವೇನು ಹಿಂದಿನ ಪ್ರಾಬ್ಲಮ್ದಲ್ಲಿ ಮಟೀರಿಯಲೂ ಡಿಸ್ಟ್ರಾಯ್ಡ್ ಆಗಿತ್ತು, ಪ್ಲ್ಯಾಂಟು ಇತ್ತು. ಬಟ್ ಇಲ್ಲೇನಿದೆ, ಏನು ಡಿಸ್ಟ್ರಾಯ್ಡ್ ಆಗಿದೆ, ಜಸ್ಟ್ ಪ್ಲ್ಯಾಂಟ್ ಓನ್ಲಿ ಡಿಸ್ಟ್ರಾಯ್ಡ್. ಓಕೆ, ಪ್ಲ್ಯಾಂಟ್ ಡಿಸ್ಟ್ರಾಯ್ಡ್ ಆಯ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ, ಅಬ್ನಾರ್ಮಲ್ ಲಾಸ್. ಏನಿದೆ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಎಷ್ಟು ಡಿಸ್ಟ್ರಾಯ್ಡ್ ಆಗಿದೆ, ದಟ್ ಈಸ್ 5000, ಓನ್ಲಿ ಒನ್ ಈಸ್ ದೇರ್. ಓಕೆ, ಸೊ ನೆಕ್ಸ್ಟ್ ಈಸ್, ಇದು ಏನಾಗುತ್ತೆ, ಒಂದು ಇಫೆಕ್ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ದಲ್ಲಿ ಪ್ಲ್ಯಾಂಟ್ ಡಿಸ್ಟ್ರಾಯ್ಡ್ ಆಗಿದ್ದು ಬರ್ತದೆ. ಎಸ್, ಇನ್ನೊಂದು ಇಫೆಕ್ಟ್ ಎಲ್ಲಾಗ್ತದೆ ಅಂದರೆ ಇಟ್ ವಿಲ್ ಬಿ ಲೆಸ್ ಫ್ರಮ್ ದ ಪ್ರಾಫಿಟ್ ಆ್ಯಂಡ್ ಲಾಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಲಿ ಅಬ್ನಾರ್ಮಲ್ ಲಾಸ್ ಏನಾಗುತ್ತೆ, ಲೆಸ್ ಆಗ್ತದೆ, ದಟ್ ಈಸ್ 5000. ಒಂದು ಇಫೆಕ್ಟ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೋರಿಸ್ತೀವಿ ಅಬ್ನಾರ್ಮಲ್ ಲಾಸ್ದು. ಇನ್ನೊಂದು ಇಫೆಕ್ಟನ್ನು ಅಸೆಟ್ಟಲ್ಲಿ ಏನು ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದಲ್ಲಿ ಮೈನಸ್ ಮಾಡ್ತೀವಿ. ಸೊ ಈ ಥರದ್ದು ಇನ್ನೊಂದು ಇಫೆಕ್ಟ್ ಯಾಕೆ ನಾನು ತೋರಿಸಿಲ್ಲ ಅಂದರೆ, ಎಸ್, ಸೊ ಐ ವಿಲ್ ಶೋ ಯು, ನೋ ಪ್ರಾಬ್ಲಮ್. ಸೊ ಪ್ಲ್ಯಾನ್ ರಿಟರ್ನ್ 5000 ಆಗಿದೆ, ಡೆಪ್ರಿಸಿಯೇಷನ್ ಇದೆ ಇದ್ರ ಮೇಲೆ. ಯಾಕಂದರೆ ನಾವು ರಿಟರ್ನ್ ಆಗಿದ್ರ ಮೇಲೂ ಡೆಪ್ರಿಸಿಯೇಷನ್ ತೆಗಿಬೇಕು, ಆಮೇಲೆ ಪ್ಲ್ಯಾಂಟ್ ಇದ್ದಿದ್ರ ಮೇಲೂ ಡೆಪ್ರಿಸಿಯೇಷನ್ ತೆಗಿಬೇಕು. ಸೊ 20% ಡೆಪ್ರಿಸಿಯೇಷನ್ ಇದೆ. ಸೊ 20%, 5000 ಮೇಲೆ 20% ಡೆಪ್ರಿಸಿಯೇಷನ್ ತೆಗೆದ್ರೆ, ಸೊ ಹೌ ಮಚ್ ಇಟ್ ಈಸ್ 1000. ಸೊ ರಿಮೈನಿಂಗ್ ಎಷ್ಟಾಯ್ತು ರೀ, 4000. ಸೊ ರಿಮೈನಿಂಗ್ ಏನಾಯಿತು, 4000 ಆಯಿತು. ಸೊ ಇದು ರಿಟರ್ನು ಏನು ತೊಗೋತೀವಿ, ಒಂದು ಅಡ್ಜಸ್ಟ್ಮೆಂಟ್ ಕಾಂಟ್ರಾಕ್ಟ್ ಅಕೌಂಟಿಗೆ ತೋರಿಸ್ತೀವಿ. 5000 ತೊಗೊಂಡು ಅದ್ರ ಮೇಲೆ 20% ಡೆಪ್ರಿಸಿಯೇಷನ್ ತೋರಿಸಿದ್ವಿ. ಯಾಕಂದರೆ ರಿಟರ್ನ್ ಮೇಲೂ ಡೆಪ್ರಿಸಿಯೇಷನ್ ಇರ್ತದೆ, ಆಮೇಲೆ ಒರಿಜಿನಲ್ ಪ್ಲ್ಯಾಂಟ್ ವ್ಯಾಲ್ಯೂ ಮೇಲೂ ಡೆಪ್ರಿಸಿಯೇಷನ್ ಇರ್ತದೆ. ಓಕೆ, ಸೊ ಇದು ರಿಟರ್ನ್ ಆಗಿದ್ದ ಅಮೌಂಟು, ಇದ್ರ ಮೇಲೆ 20% ಡೆಪ್ರಿಸಿಯೇಷನ್ ತೋರಿಸಿದ್ವಿ, ಕರೆಕ್ಟಾ. ಸೊ ಈ ಕ್ಲೋಸಿಂಗ್ ವ್ಯಾಲ್ಯೂ ಎಲ್ಲಿ ಬರ್ತದೆ ರೀ, ನಾವು ಇದನ್ನು ಅಸೆಟ್ಟಲ್ಲಿ ಏನಂತ ತೋರಿಸ್ತೀವಿ, ರಿಸರ್ವ್ ಪ್ಲ್ಯಾಂಟ್ ಅಂತ ತೋರಿಸ್ತೀವಿ, ರಿಟರ್ನ್ ಆಗಿತ್ತು. ಸೊ ದಟ್ ಈಸ್ ಅಮೌಂಟ್ ಶುಡ್ ಬಿ ಆನ್ 4000. ಓಕೆ, ಕ್ಲಿಯರ್. 2 effects, one is fixed asset and one more is a contract account. ಸೊ ಅಬ್ನಾರ್ಮಲ್ ಲಾಸು ಪ್ಲ್ಯಾಂಟ್ ಡಿಸ್ಟ್ರಾಯ್ಡ್ ಆಗಿದ್ದು 5000 ಇಲ್ಲಿ ತೋರಿಸಿದ್ವಿ. ಆಮೇಲೆ ಇನ್ನೊಂದು ಏನು ತೋರಿಸಿದ್ವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಮಾಡಿದ್ವಿ, ಅಬ್ನಾರ್ಮಲ್ ಲಾಸನ್ನು ಮೈನಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನಿದೆ, ಮಟೀರಿಯಲ್ ಆ್ಯಟ್ ಸೈಟ್ 31/12/2014 ವಾಸ್ ವ್ಯಾಲ್ಯೂಡ್ ಆ್ಯಟ್ 11,000. ಸೊ ಮಟೀರಿಯಲ್ ಸೈಟ್ ಇದೆ, ಕ್ಲೋಸಿಂಗ್ ಮಟೀರಿಯಲ್ ಇದೆ. ಸೊ ಕ್ಲೋಸಿಂಗ್ ಮಟೀರಿಯಲ್ ಇತ್ತಂದರೆ, ಸೊ ದಟ್ ಈಸ್ ಬೈ ಮಟೀರಿಯಲ್ ಆ್ಯಟ್ ಸೈಟ್, ಕ್ಲೋಸಿಂಗ್ ಮಟೀರಿಯಲ್ ಇದು. ಸೊ ದಟ್ ಈಸ್ 11,000. ಕ್ಲೋಸಿಂಗ್ ಇತ್ತಂದರೆ ಕ್ರೆಡಿಟ್ ಸೈಡ್ ಬರ್ತದೆ, ಓಪನಿಂಗ್ ಇದ್ದಿದ್ದು ಏನಾಗುತ್ತೆ, ಡೆಬಿಟ್ ಸೈಡ್ ಬಂದಿದ್ದು. ಓಪನಿಂಗ್ 60,000 ಇತ್ತು, ಬಟ್ ಆಫ್ಟರ್ವರ್ಡ್ಸ್ ಇಟ್ ಈಸ್ ಕ್ಲೋಸಿಂಗ್ ಎಷ್ಟದ 11,000 ಉಳಿದದ. ಸೊ ಇದು ಒಂದು ಇಫೆಕ್ಟ್ ಆಯಿತು. ಇನ್ನೊಂದು ಇಫೆಕ್ಟ್ ಎಲ್ಲಿ ಬರ್ತದೆ, ಇದು ಇನ್ವೆಂಟ್ರೀಸ್. ಯಾಕಂದರೆ ಕ್ಲೋಸಿಂಗ್ ಮಟೀರಿಯಲ್ ಅದು, ಕ್ಲೋಸಿಂಗ್ ಅಂತಂದರೆ ಕ್ಲೋಸಿಂಗ್ ಸ್ಟಾಕ್ ಏನು ಉಳಿತದೆ ಅವೆಲ್ಲ ಇನ್ವೆಂಟ್ರಿದಲ್ಲೇ ಬರ್ತದೆ. ಸೊ ದ್ಯಾಟ್ ಶುಡ್ ಬಿ ಆನ್ 11,000. ಸೊ ಟೋಟಲ್ ಕ್ಲೋಸಿಂಗ್ ಮಟೀರಿಯಲ್, ಸೊ ದಟ್ ಈಸ್ 11,000, ಕರೆಕ್ಟಾ. ಒಂದು ಇಫೆಕ್ಟ್ ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಸೈಡ್ ತೋರಿಸಿದ್ವಿ, ಇನ್ನೊಂದು ಇಫೆಕ್ಟ್ ಏನು ಮಾಡಿದ್ವಿ, ಅಸೆಟ್ಟಲ್ಲಿ ಇನ್ವೆಂಟ್ರಿದಲ್ಲಿ ಕ್ಲೋಸಿಂಗ್ ಮಟೀರಿಯಲ್ ಅಂತ ನಾವು ತೋರಿಸ್ತೀವಿ. ಸೊ ನೆಕ್ಸ್ಟ್ ಏನಿತ್ತು, ವರ್ಕ್ ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಎಟ್ ಟು ಸರ್ಟಿಫೈಡ್ ₹19,000. ವರ್ಕ್ ಮುಗಿದಿದೆ ಬಟ್ ಅದು ಸರ್ಟಿಫೈಡ್ ಆಗಿಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ವರ್ಕ್ ಅನ್ಸರ್ಟಿಫೈಡ್ ಅಂತ ಕರಿತೀವಿ. ಸೊ ವರ್ಕ್ ಅನ್ಸರ್ಟಿಫೈಡ್ ಎಲ್ಲಿ ತೋರಿಸ್ತೀವಿ ನಾವು, ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ, ಕಾಂಟ್ರಾಕ್ಟ್ ಅಕೌಂಟ್ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡನ್ನು ಇಲ್ಲಿ ತೋರಿಸ್ತೀವಿ, ಕರೆಕ್ಟ್. ಸೊ ಇವನ್ನೆರಡು ಕೂಡಿಸಿದ್ರೆ 3,19,000 ಬರ್ತದೆ. ಸೊ ದಿಸ್ ವರ್ಕ್ ಇನ್ ಪ್ರೋಗ್ರೆಸ್ಸನ್ನು ಇನ್ನೊಂದು ಇಫೆಕ್ಟ್ ಎಲ್ಲಿ ತೋರಿಸ್ತೀವಿ ನಾವು, ಇನ್ನೊಂದು ಇಫೆಕ್ಟ್ ಎಲ್ಲಿ ಬರ್ತದೆ, ಇದು ವರ್ಕ್ ಇನ್ ಪ್ರೋಗ್ರೆಸ್ ಅನ್ಸರ್ಟಿಫೈಡು ಅನ್ಸರ್ಟಿಫೈಡ್ ಎರಡೂ ತೊಗೊಂಡಿದ್ದೀವಿ. ಸೊ ಇದನ್ನು ಎಲ್ಲಿ ತೋರಿಸ್ತೀವಿ ಅಂದರೆ, ವಿ ಆರ್ ಶೋಯಿಂಗ್ ಫ್ರಮ್ ದ ಇನ್ವೆಂಟ್ರಿ ಸೈಡ್ ಫ್ರಮ್ ದ ವರ್ಕ್ ಇನ್ ಪ್ರೋಗ್ರೆಸ್. ಸೊ ದಟ್ ಈಸ್ 3,19,000. ಸೊ ಈ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಕ್ಯಾಶ್ ರಿಸೀವ್ಡ್ ಮೈನಸ್ ಆಗುತ್ತೆ, ಆಮೇಲೆ ರಿಸರ್ವ್ ಕೂಡ ಮೈನಸ್ ಆಗ್ತದೆ. ಓಕೆ, ಸೊ ಇದೆಲ್ಲ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದನ್ನು ತೊಗೊಂಡ್ರಿ, ಕರೆಕ್ಟಾ. ಈಗ ಇನ್ನೊಂದು ಏನು ಉಳಿದಿದೆ ಅಂದರೆ, ಒರಿಜಿನಲ್ ಪ್ಲ್ಯಾಂಟ್ ಬೈ ಪ್ಲ್ಯಾಂಟ್. ಸೊ ಒರಿಜಿನಲ್ ಪ್ಲ್ಯಾಂಟ್ ವ್ಯಾಲ್ಯೂ ಫ್ರಮ್ ದ ಹಿಯರ್ ದಟ್ ಈಸ್ 40,000. ಇದು ಕ್ಲೋಸಿಂಗ್ ವ್ಯಾಲ್ಯೂ ಬೇಕು ನಮಗೆ. ಎಸ್, ಸೊ ಇದ್ರಾಗ ಏನೇನು ಲೆಸ್ ಮಾಡಬೇಕಂತ ಹೇಳಿದ್ದೀನಿ, ಲೆಸ್ ರಿಟರ್ನ್. ಸೊ ರಿಟರ್ನ್ ಎಷ್ಟಾಗಿದೆ ರೀ, ವಾಟ್ ಈಸ್ ದ ಪ್ಲ್ಯಾಂಟ್ ಯು ಆರ್ ರಿಟರ್ನ್ ಹಿಯರ್, 5,000.
ಎಸ್. ಸೊ ಲೆಸ್ ಡಿಸ್ಟ್ರಾಯ್ಡ್. ಸೊ ಡಿಸ್ಟ್ರಾಯ್ಡ್ ಆಗಿದ್ದು ಏನಾಗಬೇಕು, ಮೈನಸ್ ಆಗಬೇಕು. ಅಂದರೆ ಡಿಸ್ಟ್ರಾಯ್ಡ್ ಅಥವಾ ಅಬ್ನಾರ್ಮಲ್ ಲಾಸ್ ಆಗಿದ್ದು ಕೂಡ ಏನಾಗಬೇಕು, ಮೈನಸ್ ಆಗಬೇಕು. ಸೊ ಎಷ್ಟು ಡಿಸ್ಟ್ರಾಯ್ಡ್ ಆಗಿದ್ರೆ ಇಲ್ಲಿ 5000. ಸೊ ಟೋಟಲ್ ಮಟ್ರಿಯಲ್ ಉಳಿತೆಷ್ಟು 30,000 ಪ್ಲ್ಯಾಂಟ್ ಉಳಿತದ. ಯಾಕಂದರೆ ಇದು ಓಪನಿಂಗ್ ಇದೆ ರೀ, ಅದಕ್ಕೆ ನಾವು ಇದನ್ನು ಕ್ಲೋಸಿಂಗನ್ನು ತೆಗಿಬೇಕು. ಕ್ಲೋಸಿಂಗ್ ತೆಗಿಬೇಕಾದ್ರೆ ಇದರಾಗಿಂದ ರಿಟರ್ನ್ ಎಷ್ಟಾಗಿದೆ, ಆಮೇಲೆ ಡಿಸ್ಟ್ರಾಯ್ಡ್ ಎಷ್ಟಾಗಿದೆ, ಮೈನಸ್ ಆಗಬೇಕು. ಎಸ್, ಮೈನಸ್ ಆದಮೇಲೆ ಕ್ಲೋಸಿಂಗಲ್ಲಿ ಲಾಸ್ಟ್ಗೆ ನಮ್ಮದು ಮಟೀರಿಯಲ್ ಪ್ಲ್ಯಾಂಟ್ ಎಷ್ಟು ಉಳಿದದ ರೀ, 30,000 ಉಳಿದದ. ಸೊ 30,000 ಉಳಿದದಾದಮೇಲೆ ಇದ್ರ ಮೇಲೆ ಏನು ಕೊಡಬೇಕು, ಡೆಪ್ರಿಸಿಯೇಷನ್ ಆ್ಯಡ್ 20%. ಈ 30,000 ಮೇಲೆ ಏನು ಮಾಡಬೇಕು, 20%ಅನ್ನು ಡೆಪ್ರಿಸಿಯೇಷನ್ ಕೊಡಬೇಕು. ಸೊ 30,000 ಮೇಲೆ 20% ಡೆಪ್ರಿಸಿಯೇಷನ್ ಆದರೆ ದಿಸ್ ಶುಡ್ ಬಿ 6,000. ಓಕೆ. ಸೊ 6,000 ಆದರೆ ಉಳಿತೆಷ್ಟು 24,000. ದಿಸ್ ಈಸ್ ಯುವರ್ ಕ್ಲೋಸಿಂಗ್ ಪ್ಲ್ಯಾಂಟ್. ಸೊ ಇದೆಲ್ಲಿ ಬರ್ತದೆ ರೀ, it will be come from the fixed asset. So that is a plant on site. So that is 24,000. Correct. So here still you have to be calculated everything. Yes. So plant ಇದನ್ನು ಪ್ಲ್ಯಾಂಟನ್ನು ಏನು ಮಾಡಿರಿ, ಲಾಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡ್ಕೊರಿ. ಯಾಕಂತಂದರೆ ನಿಮ್ಮದು ರಿಟರ್ನು ಮತ್ತು ಡಿಸ್ಟ್ರಾಯ್ಡ್ ಆಗಿದ್ದು ಪ್ರಾಬ್ಲಮ್ದಲ್ಲಿ ಬಂತಂದರೆ ಆಮೇಲೆ ನೀವು ಲಾಸ್ಟಿಗೆ ಏನು ಮಾಡಿರಿ, ಪ್ಲ್ಯಾಂಟ್ ವ್ಯಾಲ್ಯೂ ತೊಗೋರಿ. ಓಪನಿಂಗ್ ಎಷ್ಟಿತ್ತು ಅದರ ರಿಟರ್ನು ಡಿಸ್ಟ್ರಾಯ್ಡ್ ಮೈನಸ್ ಮಾಡಿರಿ. ಉಳ್ಕಿದ ಅಮೌಂಟ್ ಮೇಲೆ ಡೆಪ್ರಿಸಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಿರಿ. ಬಿ ರಿಮೆಂಬರ್, ಪ್ಲ್ಯಾಂಟ್ ರಿಟರ್ನ್ ಆಗಿದ ಮೇಲೆ ಮತ್ತು ಒರಿಜಿನಲ್ ಪ್ಲ್ಯಾಂಟ್ ಮೇಲೆ ಎರಡದ್ರ ಮೇಲೆ ಡೆಪ್ರಿಸಿಯೇಷನ್ ಬರ್ತದೆ. ರಿಟರ್ನ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿರಲಿಲ್ಲ ಅಂದರೆ ಇಲ್ಲಿ ನೀವೇನು ಲೆಸ್ ಮಾಡೋ ನೆಸೆಸಿಟಿ ಇಲ್ಲ, ಇಲ್ಲಿ ಡೆಪ್ರಿಸಿಯೇಷನ್ ಕೊಡೋ ನೆಸೆಸಿಟಿ ಇಲ್ಲ. ಕರೆಕ್ಟಾ? So next what we have to do, everything we have taken from the problem. So next we can make the contract account. First we have to close. Very simple sir there, everything. Okay. So total of here it is 3,90,000 means this side also it is increased, that is 3,63,000. correct. So here 3,63,000. okay, then 3,63,000 in that you can less from all these items. okay, ಇವನ್ನೆಲ್ಲ 60,000 40,000 80,000 25,000 60,000 ಇವನ್ನೆಲ್ಲ ಮೈನಸ್ ಮಾಡಿದ್ರೆ ವಾಟ್ ಇಸ್ ದ ಅಮೌಂಟ್, 98,000. ಸೊ ದಿಸ್ ಈಸ್ ಯುವರ್ ಟು ನೋಷನಲ್ ಪ್ರಾಫಿಟ್, ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದೇನಾಗುತ್ತೆ, ನೆಕ್ಸ್ಟಿಗೆ ಬ್ರಾಡ್ ಡೌನ್ ಆಗುತ್ತೆ. ನ್ಯಾಷನಲ್ ಪ್ರಾಫಿಟ್, that is brought down 98,000. okay, so this national profit you can brought down, that is 98,000. okay, ಈ 98,000 ಅನ್ನು ಈಗ ಏನು ಮಾಡ್ಬೇಕು, ನಾವು ಪ್ರಾಫಿಟ್ ಆ್ಯಂಡ್ ಲಾಸಕ್ಕೂ ಮತ್ತು ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದಕ್ಕಿಂತ ಅದನ್ನು ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫ್ರಮ್ ಹೌ ಮಚ್ ಪ್ರಾಫಿಟ್ ಟ್ರಾನ್ಸ್ಫರಿಂಗ್ ಫ್ರಮ್ ದ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಕಾಂಟ್ರಾಕ್ಟ್ ಪ್ರೈಸ್ ಶುಡ್ ಬಿ 6 lakh. correct. So 6 lakh ಆಯ್ತಂದರೆ how much it is completed you should have to understand. 6 lakh means 25,000. okay, so how to calculation here, very simple. it is contract price is 6 lakh and work certified, that is 3 lakh, means half work is completed. or maybe if you are not understand, 25% ಆದರೆ 1,50,000 ಆಗುತ್ತೆ, 50% 3 lakh, 75% ಅಂದರೆ 4,50,000, 100% ಅಂದರೆ 6 lakh. ಓಕೆ, ಸೊ ಅಂದರೆ 6 ಲ್ಯಾಕಿಗೆ 25 75 50% ಮಾಡಿದ್ರೆ ನಿಮಗೆಲ್ಲ ಸಿಗ್ತದೆ ಆಟೋಮೆಟಿಕ್ಕಾಗಿ. ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ ಏನಾಗಿದೆ, 3 lakh ಆಗಿದೆ. ಎಸ್, 3 lakh ಮೀನ್ಸ್ ಯು ಶುಡ್ ಹ್ಯಾವ್ ಟು ನೋ ಅಬೌಟ್ ದ ವರ್ಕ್ ಈಸ್ ಕಂಪ್ಲೀಟೆಡ್ 50%. ಕರೆಕ್ಟಾ? 50% ಕಂಪ್ಲೀಟ್ ಆಗಿದೆ. ಈ ಥರ 1 ರೂಪಾಯಿನೂ ಕಡಿಮೆ ಆಯ್ತಂದರೆ ಏನಾಗ್ತದೆ ರೀ, 3 lakhದಲ್ಲಿ 1 ರೂಪಾಯಿ ಕಡಿಮೆ ಆದ್ರೂ ಏನಾಗುತ್ತೆ, ವರ್ಕ್ ಈಸ್ ಕಂಪ್ಲೀಟೆಡ್ ಮೋರ್ ದೆನ್ 25% ಬಟ್ ಲೆಸ್ ದೆನ್ 50% ಆಗುತ್ತೆ. ಆವಾಗ 1/3 ಕೊಡಬೇಕಾಗ್ತದೆ. ಬಟ್ ಇಲ್ಲಿ ಎಕ್ಸಾಕ್ಟ್ 3 lakh ಏನಾಗಿದೆ, ವರ್ಕ್ ಸರ್ಟಿಫೈಡ್ ಇದೆ. ಅಂದರೆ 3 lakh ಅಂದರೆ 50%, ವರ್ಕ್ ಈಸ್ ಕಂಪ್ಲೀಟೆಡ್ 50% ಆ್ಯಂಡ್ ಲೆಸ್ ದೆನ್ ದ 75%. ಎಸ್, ಅಂದರೆ 50% ಅಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ, ಬಟ್ 75%ಗಿಂತ ಕಡಿಮೆ ಆಗಿದೆ. ಅದೇ ಯಾಕಂದರೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ 3 lakhಕ್ಕಿಂತನೂ 1 ರೂಪಾಯಿ ಕಡಿಮೆ ಆದ್ರೂ 2,99,999 ಬಂದರೆ ಅವಾಗ ಮಾತ್ರ ಏನಾಗುತ್ತೆ, ವರ್ಕ್ ಈಸ್ ಕಂಪ್ಲೀಟೆಡ್ ಮೋರ್ ದೆನ್ 25% ಆ್ಯಂಡ್ ಲೆಸ್ ದೆನ್ 50%. ಕರೆಕ್ಟ್. ಬಟ್ ಇಟ್ ಈಸ್ ಎಕ್ಸಾಕ್ಟ್ 50% ಎಕ್ಸಾಕ್ಟ್ ಕಂಪ್ಲೀಟ್ ಆಯ್ತಂದರೆ ಇದು ವರ್ಕ್ ಈಸ್ ಕಂಪ್ಲೀಟೆಡ್ 50% ಆ್ಯಂಡ್ ಲೆಸ್ ದೆನ್ ದ 75%. ಓಕೆ, ಸೊ ಸಿನ್ಸ್ ವರ್ಕ್ ಈಸ್ completed
at 50% of cost price but less than 75% of ಕಾಸ್ಟ್ ಪ್ರೈಸ್. ಸೊ ಹಿಂಗಿದ್ದಾಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಂಗೆ ಕಂಡು ಹಿಡಿತೀವಿ ರೀ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಈಕ್ವಲ್ ಟು 2/3 ಆಫ್ ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಎಸ್, ಸೊ 2/3 ಇಂಟು ನೋಷನಲ್ ಪ್ರಾಫಿಟ್ ಈಸ್ 98,000. ನೋಷನಲ್ ಪ್ರಾಫಿಟ್ ನಿಮ್ದು ಎಷ್ಟು ಬಂದಿದೆ? 98,000 ಇಂಟು ಕ್ಯಾಶ್ ರಿಸೀವ್ಡ್. ಸೊ ಕಾಂಟ್ರಾಕ್ಟ್ರಿಗೆ ಕ್ಯಾಶ್ ಎಷ್ಟು ರಿಸೀವ್ ಮಾಡಿದಾರೆ ರೀ? 2,40,000 ಇಂಟು ಯುವರ್ ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಷನ್ ಮಾಡಿದ್ದೀರಿ ನೋಡ್ರಿ, ದಟ್ ಈಸ್ 3 lakh. ಸೊ ಟೋಟಲ್ ಅಮೌಂಟ್ ಶುಡ್ ಬಿ 52,267 ಬರ್ತದೆ. ಎಸ್, ಸೊ ದೆನ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಅಕೌಂಟ್. ಸೊ ರಿಸರ್ವ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಸೊ ಟೋಟಲ್ ನಾಷನಲ್ ಪ್ರಾಫಿಟ್ 98,000 ಇದೆ. ಎಸ್, ನಾಷನಲ್ ಪ್ರಾಫಿಟ್ 98,000 ಇದೆ. ಸೊ ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಬಂದಿದೆ? 52,267 ಬಂತು. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳಿತು ರೀ? 45,733. ಸೊ ದಿಸ್ ವಿಲ್ ಬಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಆ್ಯಂಡ್ ದಿಸ್ ವಿಲ್ ಬಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ದಟ್ ಈಸ್ ಟೋಟಲ್ is 98,000. ಕರೆಕ್ಟಾ? ಸೊ ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, that is 52,267, then 45,433 rupees. Okay, so this is a profit and loss account and this is reserve. We are already calculate profit and loss account and reserve here. So on the basis how I told you people, correct? So ಇದು ಪ್ರಾಫಿಟ್ ಎಲ್ಲಿ ಹೋಗ್ತದೆ ರೀ? ಪ್ರಾಫಿಟ್ ಎಲ್ಲಿ ಬರ್ತದೆ ಅಂದರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಕೌಂಟಲ್ಲಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸಲ್ಲಿ ಪ್ರಾಫಿಟ್ ಏನು ಬರ್ತದೆ? ಇಲ್ಲಿ ಬರ್ತದೆ 52,267. ಹಾಗಾದರೆ 52,267ದಲ್ಲಿ 5,000 ಏನು ಮಾಡ್ತೀವಿ? ಅಬ್ನಾರ್ಮಲ್ ಲಾಸನ್ನು ಲೆಸ್ ಮಾಡ್ತೀವಿ. ಸೊ ಲೆಸ್ ಆದರೆ 47,267 ಆಗ್ತದೆ. ಒಂದು ಇಫೆಕ್ಟ್ ಇಲ್ಲಿದು ಇಲ್ಲಿ ಬಂತು. ಓಕೆ, ಸೊ ಅದೇ ರೀತಿ ರಿಸರ್ವ್ 45,733. ಇದು ರಿಸರ್ವ್ ಎಲ್ಲಿ ಬರ್ತದೆ ಅಂತ ಹೇಳಿದ್ದೀನಿ ನಾನು ನಿಮಗೆ. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ರಿಸರ್ವ್ ಏನಾಗುತ್ತೆ? ಮೈನಸ್ ಆಗ್ತದೆ. ಸೊ ದಟ್ ಈಸ್ 45,733. ಕರೆಕ್ಟ್? ಸೊ ರಿಮೈನಿಂಗ್ ದಟ್ ಈಸ್ 33,267. 3,99,000ದಲ್ಲಿ 2,40,000 ಮೈನಸ್ ಮಾಡಿ 45,733 ಮೈನಸ್ ಮಾಡಿದರೆ ರಿಮೈನಿಂಗ್ 33,267. ಓಕೆ, ಪ್ರಾಫಿಟ್ ಏನಾಗುತ್ತೆ? ರಿಸರ್ವ್ ಕಡೆ ಹೋಗ್ತದೆ. ರಿಸರ್ವ್ ಏನಾಗ್ತದೆ? ರಿಸರ್ವ್ ಅಮೌಂಟ್ ಏನಾಗುತ್ತೆ? ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಲೆಸ್ ಆಗ್ತದೆ. ಸೊ ದಿಸ್ ಈಸ್ ಫಾರ್ ದ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ದಿಸ್ ಈಸ್ ಅ ಕ್ಯಾಲ್ಕುಲೇಷನ್ ಫ್ರಮ್ ದ ಯುವರ್ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ದ ರಿಸರ್ವ್ amount. So let's you have to close from the assets account. Okay, so here first you have to close for the assets contribution and asset. First you have to close here, correct? So it will be total 80,000, 47,267 and 5,000. So total it will become for 1,32,267. 1,32,267. This is a total. This is your total, correct? That is 80,000, 47,267 and 5,000. ಇವು ಮೂರು ಟೋಟಲ್ ಮಾಡಿದರೆ 1,32,267 ಆಗ್ತದೆ. ಸೊ ಇದೇನಾಯಿತು? ನಿಮ್ಮದು ಟೋಟಲ್ ಲಯಬಿಲಿಟೀಸ್ ಏನಾಯಿತು? ಟೋಟಲ್ ಆಯಿತು. ಸೊ ನಾವು ವಿ ಹ್ಯಾವ್ ಟು ಬಿ ಟೋಟಲ್ ಫ್ರಮ್ ದ ಅಸೆಟ್. ಸೊ ಇದೇನಾಗುತ್ತೆ? 28,000, ಕರೆಕ್ಟ್? ಸೊ ಮಟ್ರಿಯಲ್ ಆ್ಯಟ್ ಸೈಟ್ ಕ್ಲೋಸಿಂಗ್ ಮಟ್ರಿಯಲ್ ಏನಾಗುತ್ತೆ? 11,000 ಆಗ್ತದೆ. ಫಿಕ್ಸ್ ಅಸೆಟು 4,000 ಪ್ಲಸ್ 24,000 28,000. ಸೊ ಇದರಲ್ಲಿ ಇದೇನಾಗುತ್ತೆ? 33. ಸೊ ದಟ್ ಈಸ್ ಅ ಕ್ಯಾಶ್ ಇನ್ ಹ್ಯಾಂಡ್, ದಟ್ ಈಸ್ 60,000. ಸೊ ಮೇಕ್ ದ ಟೋಟಲ್ ಹಿಯರ್. ಸೊ ದಟ್ ಈಸ್ ಆಲ್ಸೋ 3,22,267. ಸೊ 1,32,267. ಸೊ this is a total assets. Okay, so this is total asset and this is total. Both should be tally from the problems. Okay, so this is about 2015 question paper. Like this question will only come from the examination. Okay,
carefully you can listen from the problems. Okay, one compulsory problem will become definitely. Thank you.